ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳಕ್ಕೆ ಸಕಲ ಸಿದ್ಧತೆಗಳು ನಡೆದಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ, ಪ್ರಯಾಗ್ರಾಜ್ನಲ್ಲಿ ಓಡಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಸಸ್ಪೆಕ್ಟೆಡ್ ವ್ಯಕ್ತಿಗಳನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ ಒಂದು ವಿಶೇಷವಾದಂತಹ ಸೆಕ್ಯೂರಿಟಿಯನ್ನು ಕಂಡುಕೊಂಡಿರುವಂಥದ್ದು. ಅದು ಕ್ಯಾಮ್ರಾಗಳ ಮೂಲಕ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನೂರಾರು ಕ್ಯಾಮ್ರಾಗಳನ್ನು ಅಳವಡಿಸಿರುವಂಥದ್ದು. ನೂರಾರು ಕ್ಯಾಮ್ರಾಗಳ ಮುಖಾಂತರವಾಗಿ ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಹೋಗ್ತಾರೆ ಅನ್ನುವಂಥವರ ನಿಜವಾದ ಅವರ ಆ ಒಂದು ಐಡೆಂಟಿಫಿಕೇಷನ್ ಅನ್ನು ಈ ಕ್ಯಾಮ್ರಾಗಳು ರೆಕಾರ್ಡ್ ಮಾಡ್ತವೆ. ಜೊತೆಗೆ ಅವರ ಮಾಹಿತಿಯನ್ನು ತೆಗೆದುಕೊಳ್ಳುತ್ತೆ. ಅವ್ರು ಯಾವ ಜಾಗಕ್ಕೆ ಹೋದರೂ ಕೂಡ ಆ ಎಲ್ಲ ಜಾಗಗಳಿಗೂ ಕೂಡ ರೈಲ್ವೆ ಸ್ಟೇಷನ್ನಿಂದ ನಿರ್ಗಮನ ಆಗುವಂಥ ಜಾಗಗಳನ್ನು ಕೂಡ ನೋಡ್ತಾ ಇದ್ದೀರಾ ನೀವು. ರೈಲ್ವೆ ಸ್ಟೇಷನ್ ಒಳಭಾಗದಲ್ಲಿ ಇರುವಂಥ ಜಾಗಗಳಿಂದ ಎಲ್ಲ ಕೂಡ ಈ ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗುತ್ತೆ. ಅವರ ಚಲನವಲನಗಳು ಸಂಪೂರ್ಣವಾಗಿ ಸರಿಯಾಗುತ್ತೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ CPRO ಇದ್ದಾರೆ, ಜೊತೆಗೆ ನಮ್ಮ ಕರ್ನಾಟಕದ ಒಬ್ಬರು ಅಧಿಕಾರಿ ಇದ್ದಾರೆ ಸಂದೀಪ್. ನಮ್ಮ ಕರ್ನಾಟಕದ ಹುಡುಗರು ಎಲ್ಲ ಕಡೆ ಇದ್ದಾರೆ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಸಂದೀಪ್ ಅವರು ರೀಸೆಂಟ್ ಆಗಿ UPSC ಪಾಸಾಗಿ ರ್ಯಾಂಕಿಂಗ್ನಲ್ಲಿ ಇಲ್ಲಿಗೆ ಫಸ್ಟ್ ಬಂದಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಈ ಬಾರಿಯ ಕುಂಭಮೇಳ ನೀವು ಅಧಿಕಾರಿಯಾಗಿ ವಹಿಸ್ಕೊಂಡಿರೋದು, ಜೊತೆಗೆ 12 ವರ್ಷಕ್ಕೊಂದ್ಸಲ ಬರುವಂತಹ ಮಹಾಕುಂಭ ಅಂದರೆ ಪೂರ್ಣ ಕುಂಭಮೇಳ ನಡೀತಾ ಇದೆ ಪ್ರಯಾಗ್ರಾಜ್ನಲ್ಲಿ. ನೀವು ಕೂಡ ಪ್ರಯಾಗ್ರಾಜ್ನಲ್ಲಿ ಸೆಕ್ಯೂರಿಟಿ ಆಫೀಸರ್, ಅಸಿಸ್ಟೆಂಟ್ ಸೆಕ್ಯೂರಿಟಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಇಲ್ಲ, ಇದು ತುಂಬ ದೊಡ್ಡ ಒಂದು ಆಪರ್ಚುನಿಟಿ ನಮಗೆ ಸಿಕ್ಕಿರೋದು. ಇಂಥ ಜಾಗದಲ್ಲಿ ನನಗೆ ಮೊದಲನೇ ಪೋಸ್ಟಿಂಗ್ ಆಗಿದೆ, ಇಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ನಮ್ಮ ಪುಣ್ಯ ಅದು. ಸೊ ಇಲ್ಲಿ ಬರುವಂಥ ಕೋಟ್ಯಾಂತರ ಭಕ್ತಾದಿಗಳಿಗೆ ನಾವು ಸೇವೆ ಮಾಡ್ತೀವಲ್ಲ, ಅದೇ ನಮ್ಮ ಪೂಜೆ ಅಂತ ನಾವು ಭಾವಿಸಿದ್ವಿ. ಈಗ ಇಲ್ಲಿ ಎಷ್ಟು ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ ಸರ್ ಟೋಟಲ್ ಆಗಿ ಹೇಳೋದಾದರೆ? ಅದು ಯಾವ ಥರ ಎಲ್ಲ ಕಾರ್ಯನಿರ್ವಹಿಸುತ್ತೆ? ಇದು ಪ್ರಯಾಗ್ರಾಜ್ ಜಂಕ್ಷನ್ ಸ್ಟೇಷನ್. ಇದು NCR ಅಂದರೆ ನಾರ್ತ್ ಉತ್ತರ ಮಧ್ಯ ರೈಲ್ವೆ ಅಂತ ನಾವು ಕರಿತೀವಿ. ಈ ಸ್ಟೇಷನಲ್ಲಿ ಮುಂಚೆಯಿಂದ ಕೂಡ ಅಪ್ರಾಕ್ಸಿಮೇಟ್ಲಿ 151 ಕ್ಯಾಮ್ರಾಸ್ ಇಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿತ್ತು. ಆ್ಯಂಡ್ ಹೊಸದಾಗಿ ಇಲ್ಲಿ 172 ಕ್ಯಾಮ್ರಾಗಳನ್ನ ಮತ್ತೆ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಆ 172 ಕ್ಯಾಮ್ರಾಗಳಲ್ಲಿ 30 ಕ್ಯಾಮ್ರಾ FRS ಕ್ಯಾಮ್ರಾಗಳಾಗಿರುತ್ತೆ. FRS ಅಂದರೆ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಕ್ಯಾಮ್ರಾಸ್ ಆಗಿದೆ. ಸೊ ಅದರ ಮೂಲಕ ಇಲ್ಲಿ ನಾವು ಅದರಲ್ಲಿ ಅದರಲ್ಲಿ ನಾವು ಡೇಟಾಬೇಸ್ನ ಆ್ಯಡ್ ಮಾಡ್ತೀವಿ. ಅಂದರೆ ಸಸ್ಪೆಕ್ಟೆಡ್ ವ್ಯಕ್ತಿಗಳು ಯಾರಿದ್ದಾರೆ, ರೈಲ್ವೆ ಕ್ರೈಮ್ಸಲ್ಲಿ ಯಾರು ಜಾಸ್ತಿ ಇನ್ವಾಲ್ವ್ ಆಗಿದ್ದಾರೆ, ನಮ್ಮ ಹತ್ರ ಅವ್ರದ್ದು ಒಂದಿಷ್ಟು ಡೇಟಾಬೇಸ್ ಆಲ್ರೆಡಿ ಇದೆ. ನ್ಯಾಷನಲ್ ಅಫೆಂಡರ್ಸ್ ಡೇಟಾ ಬ್ಯಾಂಕ್ ಅಂತ ನಾವು ಕರಿತೀವಿ. ಜೊತೆಗೆ ನಮ್ಮ GRP ಅವರು ಕೂಡ ಸಹಯೋಗದಿಂದ ಅವ್ರ ಹತ್ರ ಕೂಡ ಒಂದಿಷ್ಟು ಫೋಟೋಸ್ನ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದನ್ನು ತೊಗೊಂಡು ನಾವು ಇದರಲ್ಲಿ ಮುಂಚೆನೇ ಫೀಡ್ ಮಾಡಿ ಇಟ್ಟಿರ್ತೀವಿ. ಸೊ ಹಾಗಾಗಿ ಏನಾಗುತ್ತೆ, ಯೂಸಿಂಗ್ ದ ಸಾಫ್ಟ್ವೇರ್ ನಾವು ಅಂಥ ವ್ಯಕ್ತಿಗಳು ಯಾರಾದರೂ ಸಸ್ಪೆಕ್ಟೆಡ್ ವ್ಯಕ್ತಿ ನಮ್ಮ ಸ್ಟೇಷನ್ನ ಪ್ರೆಮಿಸಸ್ ಒಳಗೆ ಎಂಟರ್ ಆಗ್ತಿದ್ರೆ, ಅವರ ಮೂವ್ಮೆಂಟ್ ಇಲ್ಲಿ ಏನಾದ್ರು ನಡೀತಾ ಇದೆ ಅಂತ ಇದ್ದರೆ ನಮಗೆ ಅದರಿಂದ ಅಲರ್ಟ್ ಸಿಗುತ್ತೆ. ಅದ್ರ ಮೂಲಕ ನಾವು ನಮ್ಮ ಸ್ಟಾಫ್ನ ಅಲರ್ಟ್ ಆಗೋದಕ್ಕೆ ನಾವು ಹೇಳ್ತೀವಿ. ಅದಾದಮೇಲೆ ಅಲ್ಲಿಗೆ ಸಿಚುವೇಶನ್ ಹೇಗೆ ಡಿಮ್ಯಾಂಡ್ ಮಾಡುತ್ತೋ ಅದೇ ರೀತಿ ನಾವು ಅದಕ್ಕೆ ತಕ್ಕಾಗಿ ನಾವು ಇಲ್ಲಿಂದ ಆರ್ಡರ್ಸ್ ಪಾಸ್ ಮಾಡ್ತೀವಿ. ಅಂಥ ವ್ಯಕ್ತಿಗಳು ಬಂದ ತಕ್ಷಣ ಅವರನ್ನು ಪೊಲೀಸ್ ಇಲಾಖೆ ಜೊತೆಗೆ ಏನಾದರೂ ಮಾತುಕತೆ ನಡಿ ಅವರನ್ನು ಕಳಿಸುವಂಥ ವ್ಯವಸ್ಥೆ ಆಗುತ್ತೆ ಹೇಗೆ? ಇಲ್ಲ, ಫಸ್ಟ್ ಈಗ ಬಂದವ್ರು ಯಾರು ಅಂತ ಈಗ ಸಾಫ್ಟ್ವೇರ್ ಹೇಗೆ ಇದ್ರೂ ಕೂಡ ನಾವು ಅದನ್ನ ಮತ್ತೆ ಕ್ರಾಸ್ ವೆರಿಫೈ ಮಾಡ್ತೀವಿ. ನಮ್ಗೆ ಅಲರ್ಟ್ ಬಂದಿದ ತಕ್ಷಣ ನಮ್ಮ ವ್ಯಕ್ತಿ ಹೋಗಿ ರೀಚ್ ಆಗಿ ಅವ್ರನ್ನ ಒಂದು ರೀತಿ ಫಸ್ಟು ನಾವು ಅವ್ರನ್ನ ಎಂಕ್ವೈರ್ ಮಾಡ್ತೀವಿ, ಯಾರದು ಎಂಥ ವ್ಯಕ್ತಿ ಬಂದ್ಯಾರು ಏನು ಅಂತ. ಅದಾದಮೇಲೆ ಅದಕ್ಕೆ ಆ ಸಿಚುವೇಶನ್ ಹೇಗೆ ಡಿಮ್ಯಾಂಡ್ ಮಾಡುತ್ತೋ ಅವ್ರನ್ನ ಅಲ್ಲಿಂದ ರಿಮೂವ್ ಮಾಡಬೇಕಾ ಅಥವಾ ವಶಕ್ಕೆ ತಗೋಬೇಕಾ, ಅದ್ರ ಬೇಸಿಸ್ ಮೇಲೆ ನಾವು ಅದ್ರ ಮೇಲೆ ಕೆಲಸ ಮಾಡ್ತೀವಿ. ಇದು ಇಲ್ಲಿಂದ ರೈಲ್ವೆ ಸ್ಟೇಷನಿಂದ ಎಲ್ಲಿವರೆಗೂ ಕೂಡ ಫಾಲೋಅಪ್ ಇರುತ್ತೆ ಈ ಕ್ಯಾಮ್ರಾ? ಇಲ್ಲ, ಈ ಕ್ಯಾಮ್ರಾ ಇದು ನಮ್ಮ ರೈಲ್ವೆ ಸಿಸ್ಟಮ್ ರೈಲ್ವೆ ಸ್ಟೇಷನ್ಗೋಸ್ಕರ ನಾವು ಹಾಕಿರೋದು. ಸೊ ನಾವು ಡೇಟಾಬೇಸ್ ಹೇಗೆ ಎಂಟರ್ ಮಾಡ್ತೀವಿ, ಇಲ್ಲಿ ನಮ್ಮ ಸ್ಟೇಷನ್ ಪ್ರೆಮಿಸಸ್ಗೆ ಯಾವಾಗ ಎಂಟರ್ ಆಗ್ತಾರೋ ಅಂಥ ವ್ಯಕ್ತಿಗಳು ಅವಾಗ ನಮಗೆ ಅಲರ್ಟ್ ಸಿಗುತ್ತೆ. ಜೊತೆಗೆ ನಮ್ಮ ಜೊತೆಗೆ CPRO ಆಗಿರುವಂಥ ಶಶಿಕಾಂತ್ ತ್ರಿಪಾಠಿ ಅವರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ಮಾತನಾಡ್ತಾ ಹೋಗೋಣ. ಸರ್, ವಾಟ್ ಆರ್ ದ ಪ್ರಿಪರೇಷನ್ ಡನ್ ಬೈ ರೈಲ್ವೆ ಡಿಪಾರ್ಟ್ಮೆಂಟ್ ಫಾರ್ ಪೂರ್ಣ ಕುಂಭಮೇಳ? There are so many preparations we have done. First requirement is evacuation of the passengers safely to their home. We are running 10,000 regular trains and 3,000 special trains during this Mela period. As a security arrangements, we have installed sufficient number of CCTV cameras, and out of these cameras, around 100 cameras will be with the facility of face recognition system. For medical facilities, we have created observation room at each important station. First aid booth, may I help you booths, sufficient ticketing facilities. We have made so many enclosures where we will hold the people, and then in a guided manner with accompanying RPF and commercial person, we will send them on the platform so that they will smoothly travel to their destinations.
For infrastructure and passenger amenities work, we have done so many works. As for infrastructure, we have created so many road over bridges, road under bridges, so that the movement of passengers as well as train will become smooth. For passenger amenities, we have created vast circulating area, developed parking area, facade development, toilet development, washroom developments, and waiting room developments, development of good and sufficient number of enclosures. So we have done works in all fronts so that whoever comes to this Kumbh will enjoy with railways, have a happy and safe journey. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇವಿಷ್ಟು ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವಂತಹ ಮಹಾ ಕುಂಭಮೇಳ, ಪೂರ್ಣ ಕುಂಭಮೇಳಕ್ಕೆ ಆಗಿರುವಂತಹ ತಯಾರಿಗಳು. ರೈಲ್ವೆ ಡಿಪಾರ್ಟ್ಮೆಂಟ್ ಈ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈ ಬಾರಿ ಸುಮಾರು 40 ಕೋಟಿ ಜನ ಈ ಕುಂಭಮೇಳದಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಪ್ರತಿಯೊಬ್ಬರೂ ಕೂಡ ಅತ್ಯಂತ ಸುರಕ್ಷಿತವಾಗಿರಬೇಕು, ಸುರಕ್ಷಿತ ರೀತಿಯಲ್ಲಿ ಓಡಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆ ತೆಗೆದುಕೊಂಡಿರುವಂತಹ ಕ್ರಮಗಳು ಇವು. ಕ್ಯಾಮ್ರಾ ಪರ್ಸನ್ ಮುನಿಯಪ್ಪ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಪ್ರಯಾಗ್ರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.